ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆನೆ ಟೆರೆಸ್ ಮೇಲೆ ಬಂದಿದ್ದೀನಿ. ಕೆಲವೊಂದು ಹೂಗಳಿತ್ತು, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಹೋಗೋಣ ಅಂತ. ಏನೇನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಇವಾಗ ಮಲ್ಲಿಗೆ ಸೀಸನ್ ಅಲ್ವಾ, ತುಂಬ ಚೆನ್ನಾಗಿ ಮಲ್ಲಿಗೆ ಹೂವು ಬಿಡ್ತಾ ಇದೆ. ಇದು ಒಂದು ಸುತ್ತಿನ ಮಲ್ಲಿಗೆ. ಶುರುವಾಗಿ 4-5 ದಿನ ಆಯಿತು. ಇವಾಗಲೇ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಚಿಗುರು ಬಂದು ಮತ್ತೆ ಹೂ ಬಿಡುತ್ತಿದ್ದು. ಒಂದು ಮಳೆ ಬಿದ್ದರೆ ತುಂಬ ಚೆನ್ನಾಗಿ ಚಿಗುರುತ್ತೆ. ಮತ್ತೆ ನೋಡಿ, ಇವತ್ತು ಕಡಿಮೆ ಹೂ ಸಿಕ್ಕಿದೆ. ನೆನ್ನೆ ಮೊನ್ನೆ ಎಲ್ಲ ತುಂಬ ಜಾಸ್ತಿ ಹೂ ಸಿಕ್ಕಿತ್ತು. ಇದು 6 ಸುತ್ತಿನ ಮಲ್ಲಿಗೆ. 2 ಹೂ ಬಿಟ್ಟಿದೆ ಇವತ್ತು. ಎಷ್ಟು ದಪ್ಪ ಇದೆ ಅಂದರೆ ಒಂದು ಚಿಕ್ಕ ಗುಲಾಬಿ ಸೈಜ್ ಬಟನ್ ರೋಸ್ ಅಂತೀವಲ್ಲ, ಆ ಸೈಜಲ್ಲಿದೆ. ನೆನ್ನೆ 3 ಹೂ ಬಿಟ್ಟಿತ್ತು, ಹಾಗೆ ಇಟ್ಟಿದ್ದೀನಿ. ಇವತ್ತು ಪೂಜೆಗೆ ಇಡ್ತೀನಿ. ಇದು ವೈಟ್ ಕಲರ್ ಕಣಗ್ಲೆ ಹೂವು. ಒಂದೆಳೆದಲ್ಲ, 2-3 ಎಳೆ ಇದೆ, ನೋಡ್ತಾ ಇರ್ಬೋದು. ಇದು ಸುಮಾರು ಹೂ ಬಿಟ್ಟಿದೆ ಇವತ್ತು. ನಾನು ಕೆಳಗಡೆ, ನಮ್ಮ ಮನೆ ಕೆಳಗಡೆ ಒಂದು ಗಿಡ ಹಾಕಿದ್ದೀನಿ. ಇದರಲ್ಲೇ ಗಿಡದಲ್ಲಿ ಕಟ್ಟಿಂಗ್ ತೊಗೊಂಡು ಹಾಕಿದ್ದು. ಇಲ್ಲಿ ಕಟ್ಟಿಂಗ್ ತೊಗೊಂಡು ಹಾಕಿದ್ದೆ, ಅದು ಕೂಡ ಚೆನ್ನಾಗಿ ಬಂದಿದೆ. ಪಿಂಕ್ ಕಲರ್ ಕಣಗ್ಲೆ ಹೂವು. ಇದು ಜಾಜಿ. ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂತಹ ಹೂವು ಇದು. ಇವಾಗ ಕಡಿಮೆ ಆಗಿದೆ ಹೂ ಬಿಡ್ತಾ ಇರೋದು. ಬರೀ 1-2-3 ಸಿಗುತ್ತಷ್ಟೇ ದಿನಕ್ಕೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇವಾಗ ಕನಕಾಂಬರ ಸೀಸನ್ ಅಲ್ವಾ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. 4-5 ಕಡೆ ಇದೆ ಹೂವು. ಸಿಕ್ಕಾಪಟ್ಟೆ ಹೂ ಬಿಡ್ತಾ ಇದೆ ಇವಾಗ. ಇದು ಬಳ್ಳಿ ವೆರೈಟಿ, ನಾಟಿ ವೆರೈಟಿದು. ನನ್ನ ಹತ್ರ ಒಂದೇ ಒಂದು ಗಿಡ ಇದೆ, ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ ಯಾಕೋ. ಇಲ್ಲಿ ಒಂದು ಬದನೆಕಾಯಿ ಬಿಟ್ಟಿದೆ, ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮುಳ್ಳು ಇದೆ ಈ ಬದನೆಕಾಯಲ್ಲಿ. ಇಲ್ಲೊಂದು ಇವಾಗ ಆಗ್ತಾ ಇದೆ, ಮತ್ತು ಇಲ್ಲೊಂದು ಆಗ್ತಾ ಇದೆ. ಜಾಸ್ತಿ ದಿನ ಗಿಡದಲ್ಲಿ ಬಿಟ್ಬಿಟ್ರೆ ಅದು ಬಲ್ತೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಹಾಗೆ ಈ ರೀತಿ ಎಲೆ ಹಳದಿ ಬಣ್ಣಕ್ಕೆ ಟರ್ನ್ ಆಗಿರೋದನ್ನೆಲ್ಲ ತೆಗಿತಾ ಇರಬೇಕು ಆವಾಗವಾಗ. ಇಲ್ಲಾಂದರೆ ಈ ರೀತಿ ಫಂಗಸ್ ಆಗಿಬಿಡುತ್ತೆ, ಗಿಡ ಎಲ್ಲ ಹಾಳಾಗ್ಬಿಡುತ್ತೆ. ದಾಸವಾಳ ಹೂಗಳು ಬಿಟ್ಟಿದೆ, 2 ಬಿಳಿ ಬಣ್ಣದ ದಾಸವಾಳ. ಹಾಗೆ ಇದೇ ವೆರೈಟಿ ಪಿಂಕ್ ಕಲರ್ದು ಒಂದು ಬಿಟ್ಟಿದೆ. ರೆಡ್ ಕಲರ್ದು ಕೂಡ ಒಂದು ಬಿಟ್ಟಿದೆ. ಹೈಬ್ರಿಡ್ ಇವತ್ತು ಯಾವುದು ದಾಸವಾಳಗಳು ಬಿಟ್ಟಿಲ್ಲ. ಹಾಗೆ ಇಲ್ಲಿ ಒಂದು ತೊಂಡೆಕಾಯಿ ಇದೆ, ಇದಿನ್ನೂ ಎಳೆದು. 1-2 ದಿನ ಬಿಟ್ಟರೆ ದೊಡ್ಡದಾಗತ್ತೆ. ದಾಳಿಂಬೆ ಗಿಡದಲ್ಲಿ ತುಂಬ ಕಾಯಿಗಳಾಗಿದೆ. ಇದರಲ್ಲಿ ಎಷ್ಟಿರುತ್ತೋ ಎಷ್ಟು ಹೋಗುತ್ತೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಾಗಿದೆ. ನಾನು ಯಾವುದೇ ಔಷಧಿ ಹೊಡೆಯೋದಿಲ್ಲ, ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಲಿ ಅಥವಾ ಪೆಸ್ಟಿಸೈಡ್ಸ್ ಆಗಲಿ ನಾನು ಹಾಕೋದಿಲ್ಲ. ಹೇಗೆ ಬರುತ್ತೋ ಹಾಗೆ ಬರಲಿ, ಹೆಲ್ದಿಯಾಗಿರೋದನ್ನು ತಿನ್ನೋಣ ಅಂತ. ಇಲ್ಲಿ ಸ್ವಲ್ಪ ಕನಕಾಂಬರ ಹೂವು ಇದೆ, ಅದನ್ನು ಬಿಡಿಸ್ಕೊತಾ ಇದ್ದೀನಿ. ಇದೆಲ್ಲ ಬೀಜಕ್ಕೆ ಬಿಟ್ಟಿದ್ದೀನಿ. ಇದು ಚಕ್ಕೋತ ಸೊಪ್ಪಿಂದು, ಹಾಗೆ ಇದು ದಂಟಿಂದು.
ಇಲ್ಲೂ ಸ್ವಲ್ಪ ಇದೆ. ಕನಕಾಂಬರ ಹೂ ಬಿಟ್ಟ ಮೇಲೆ ಇದನ್ನು ತೆಗೆದುಬಿಡಿ, ಇಲ್ಲಾಂದರೆ ಗಿಡ ಡಲ್ ಆಗಿಬಿಡುತ್ತೆ. ಪೂರ್ತಿ ಹೂ ಬಿಟ್ಟಾದಮೇಲೆ ಇದನ್ನು ಈ ರೀತಿ ಕಟ್ ಮಾಡಿ ಅದರೊಳಗಡೆ ಹಾಕಿ, ಗಿಡ ಬಿಡುತ್ತೆ ಮತ್ತು ಹೊಸದಾಗಿ ಬರ್ತವೆ. ಇಷ್ಟು ಹೂಗಳು ಸಿಕ್ಕಿದೆ ಇವತ್ತು. ಹಾಗೆ ಒಂದು ಬದನೆಕಾಯಿ, ಒಂದು ತೊಂಡೆಕಾಯಿ ಕೂಡ ಸಿಕ್ಕಿದೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.